ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದವ್ರಿಗೆ ಮುಖ್ಯವಾಗಿ ಈ ಸ್ಥಳದ ಬಗ್ಗೆ ಗೊತ್ತಾಗಬೇಕು. ಯಾಕಂದರೆ ನಾನು ಈ ಸ್ಥಳದ ಬಗ್ಗೆ ಗೊತ್ತಾದ ತಕ್ಷಣ ನಾನು ತುಂಬ ಖುಷಿಪಟ್ಟೆ. ಯಾಕಂದರೆ ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ ಸತೀದೇವಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಸತಿಯವರು ಬಂದು ಅವ್ರನ್ನ ಗಂಡನಿಗೋಸ್ಕರ ಆಹುತಿ ಕೊಟ್ಟಂಥ ಜಾಗ ಒಂದಿತ್ತು ಅಂತ. ಬಟ್ ಐ ವಾಸ್ ಸೋ ಥ್ರಿಲ್ಡ್, ಆ ಜಾಗ ಇದೆ, ನಾನು ಇಲ್ಲಿ ನಿಂತಿದ್ದೀನಿ ಅಂತ. ಐ ಕ್ಯಾನ್ ಫೀಲ್ ದ ಪೇನ್ ಆಫ್ ಮಹಾದೇವ್ ಹಿಯರ್ ಆ್ಯಂಡ್ ದ ಸ್ಯಾಕ್ರಿಫೈಸ್ ಆಫ್ ವಿಮೆನ್. ಸ್ಪೆಷಲಿ ಒಂದು ಹೆಣ್ಮಗು ಹುಟ್ಟಿದ ಮೇಲೆ ಎಷ್ಟೆಲ್ಲ ಗೋತ್ರು ಆಗಬೇಕಾಗುತ್ತೆ, ಆ ನೋವಿಗೊಂದು ಪರಿಹಾರ ಇರುತ್ತೆ. ಆಮೇಲೆ ಒಳ್ಳೆಯದಕ್ಕೋಸ್ಕರ ಕಾದರೆ ಶಿವನೂ ವರ ಕೊಡ್ತಾನೆ ಅಂತ ಇದೇ ಜಾಗ ಸಾಕ್ಷಿ. ನಾವು ಇವತ್ತಿಲ್ಲಿ ಬರೋ ರೀತಿ ಆಗಿರೋದಕ್ಕೆ ಆ ಮಹಾದೇವ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ತುಂಬ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾಯಿದ್ದೀನಿ. ಎಲ್ಲರೂ ಬನ್ನಿ. ಆಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದೆ, ಎಲ್ಲ ಕಷ್ಟಗಳಿಗೂ ಸೊಲ್ಯೂಷನ್ ಇದೆ. ಯಾಕಂದರೆ ನಮ್ಮ ದೇವರುಗಳು ನಾವು ಮಾತಾಡ್ದಂಗೆ ಕತೆ ಅಲ್ಲ, ಸತ್ಯ ಅವರು. ನಾವೆಷ್ಟು ಅವ್ರಿಗೆ ಭಕ್ತಿಯಿಂದ ನಡ್ಕೋತೀವೋ ಅವ್ರು ನಮ್ಮನ್ನು ನೋಡ್ತಾರೆ. ಅವ್ರು ಇರೋದೇ ನಮ್ಮನ್ನು ನೋಡೋಕ್ಕೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿಬಡಿ ಪ್ಲೀಸ್ ಯುಟಿಲೈಸ್ ದಿಸ್ ಮೂಮೆಂಟ್ ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು. ನಾವು ಮೈಸೂರಿಂದ ಬಂದಿದ್ದೀವಿ, ಮೈಸೂರು ವೀರಂಗೆರೆಯಿಂದ. ನಾವು ಯಾವಾಗಲೂ ಹುಡುಗರು ಬರೀ ಮಂಗಳೂರು, ಗೋವಾ ಈ ಥರ ಮೋಜು ಮಸ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೋ. ನಮಗೆ ಯಾವಾಗ ಈ ಥರ ಸೋಷಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿ ಒಳ್ಳೇದೈತೆ ಅಂತ ಬಂದಿದ್ದೀವಿ. ಒಂದು ಒಳ್ಳೆ ದರ್ಶನ ಆಯಿತು, ತುಂಬ ಮನಸ್ಸು ಖುಷಿ ಸಿಗ್ತಾ ಇದೆ. ಇದೇ ಥರ ಕರ್ನಾಟಕದ ಜನತೆ ಎಲ್ಲ ಬಂದು ಇನ್ನೊಂದು 20 ದಿವಸನೋ 15 ದಿವಸನೂ ಇರಬೇಕು. ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. 4ನೇ ತಾರೀಕು ಅದು 12 ದಿವಸ ಇರಬೇಕು. ಬಂದು ಮಾಡ್ಕೊಳ್ಳಿ ದೇವ್ರ ದರ್ಶನನ. ಹೊರಗಡೆ ಹೋಗೋದು ಮೋಜು ಮಸ್ತಿ ಮಾಡೋದೆಲ್ಲ ಇದ್ದೇ ಇರ್ತದೆ. ಮತ್ತು ಯಾವುದೇ ಥರ ಟ್ರಾಫಿಕ್ ಜಾಮ್ ಇಲ್ಲ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಸೋಷಲ್ ಮೀಡ್ಯಾದಲ್ಲಿ. ಅಂದರೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಏನೂ ಇಲ್ಲ. ದೇವಸ್ಥಾನ ಮುಂದೆನೇ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ, ದೇವ್ರ ದರ್ಶನ ಪಡೀರಿ. ನಮ್ಮ ಹೆಸರು ಚಂದು ಅಂತ, ನಮ್ಮದೆಲ್ಲ ವಾಲ್ಮೀಕಿ ಟೀಮ್ ಅಂತ, ವೀರಂಗೆರೆ ಮೈಸೂರಿಂದ. ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮತ್ತು ನಮ್ಮ ವೈಫ್ ಬಂದಿದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಬಂದಿದ್ದರು ಸರ್. ಇಲ್ಲಿ ಏನೋ ವರ್ಷಕ್ಕೆ 20 ದಿವಸನೋ 28 ದಿವಸ ತೆಗೆದಿರುತ್ತೆ ಅಂತ ಹೇಳಿದ್ರು. ನಮ್ಮ ಸ್ನೇಹಿತರೆಲ್ಲ ಹೋದ ವಾರ ಬಂದು ಹೋಗಿದ್ರು. ಅವ್ರು ಹೇಳಿದ್ರು, ಹೋಗಿ ಅಲ್ಲಿ ಫ್ಯಾಮಿಲಿ ಸಮಸ್ಯೆ, ಗಂಡ ಹೆಂಡತಿ ಜಗಳ ಇದ್ದರೆ ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ಅಂದರು. ಆಮೇಲೆ ಬಿಸ್ನೆಸ್ಗೂ ಒಳ್ಳೆಯದಾಗುತ್ತೆ ಅಂದರು. ಹಾಗಾಗಿ ಅವ್ರು ಹೇಳಿದ ಮೇಲೆ ನಾವು ಕೂಡ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಸರ್. ಚೆನ್ನಾಗಿದೆ ಸರ್ ದೇವಸ್ಥಾನ, ಪ್ರಕೃತಿ ಮಧ್ಯ. ತುಂಬ ಒಂಥರ ದೈವತ್ವ ಫೀಲ್ ಆಗ್ತಾಯಿದೆ. ಅಲ್ಲಿ ಗುಡಿ ಇದೆ, ಶಿವಲಿಂಗ ಇದೆ, ಏನೋ ಪುರಾತನದು ಅಂತ ಅಂತಾರೆ. ಅದೇ ನಾವು ಅದಕ್ಕೆ ಬಂದಿದ್ದೀವಿ ಸರ್. ದೀಪ ಇದೆ, ಅದೆಲ್ಲ ನೋಡೋಕ್ಕೆ ಬಂದಿದ್ದೀವಿ ಸರ್. ಏನಿದೆ ಸರ್, ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ವಿ. ಚೆನ್ನಾಗಿರಲಿ, ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಬೇಡ್ಕೊಂಡ್ವಿ ಸರ್. ನನ್ನ ಹೆಸರು ಸರು ಅಂತ ಸರ್. ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ ಬಂದಿದ್ದೀವಿ. 10 ಜನ ಸ್ನೇಹಿತರು ಬಂದಿದ್ದೀವಿ. ಇದು ವರ್ಷದಲ್ಲಿ 28 ದಿನ ಮಾತ್ರ ತೆಗೆಯುತ್ತೆ ಅಂತ ಹೇಳಿದ್ರಲ್ಲ, ಅದ್ರ ವಿಶೇಷವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ದರ್ಶನ ಮಾಡ್ದೋ. ಇಲ್ಲಿ ಬೇರೆ ದೇವಸ್ಥಾನಗಳ ಥರ ಕಟ್ಟಡ ಆಗಲಿ ಇನ್ನೊಂದು ಮತ್ತೊಂದು ಏನಿಲ್ಲ. ಒಂದು ಗುಡಿಸಲುಗಳಿದೆ. ಆ ಗುಡಿಸಲಲ್ಲಿ ಚಿಕ್ಕದಾಗಿ ಒಂದು ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ, ನಂಬಿಕೆ ಇದೆ ಜನರಲ್ಲಿ. ಹಂಗಾಗಿ ನಾವು ಬಂದು ನಮಗೂ ಖುಷಿ ಆಯಿತು. ಶಿವ ನೋಡ್ದೋ, ಪಾರ್ವತಿನ ನೋಡ್ದೋ, ಮತ್ತು ತೀರ್ಥ ನೀರು ಉಗ್ತಾ ಇರೋದು ನೋಡ್ದೋ. ದೀಪಗಳು ಮುಖ್ಯ ಇಲ್ಲಿ, ಜ್ಯೋತಿ ದರ್ಶನ ಮಾಡೋದು, ಇವನ್ನೆಲ್ಲ ನೋಡ್ದೋ. ತುಂಬ ಖುಷಿ ಆಯಿತು. ಮತ್ತು ಜನಗಳು ರಶ್ ಇದೆ. 15 ಕಿಲೋಮೀಟ್ರಿಂದನೇ ಗಾಡಿ ಎಲ್ಲ ಜಾಮ್ ಇದೆ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಏನೂ ಇಲ್ಲ, ಎಲ್ಲ ಆರಾಮಿದೆ, ವ್ಯವಸ್ಥೆ ಇದೆ, ಬರ್ಬೋದು. ರಾಜು.